ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬ್ಲಾಗ್ಸ್. ಇವತ್ತು ನಾನು ನಿಮಗೆ ಈಚರ್ನ 2110 ಬಗ್ಗೆ ನಿಮಗೆ ಮಾಹಿತಿ ನೀಡ್ತಾ ಇದ್ದೀನಿ. ಮಾರ್ಕೆಟಲ್ಲಿ 2110 ಬಂದು ಅತಿ ಹೆಚ್ಚಾಗಿ ಸೇಲ್ ಆಗಿರುವಂತಹ ಗಾಡಿ. ಸೊ ಈ ಗಾಡಿ ಬಗ್ಗೆ ಮಾಹಿತಿ ತಿಳ್ಕೊಂಡು ಬನ್ನಿ ನೋಡ್ಕೊಂಡು. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಈಚರ್ ಪ್ರೋ 2110. ಈ ಗಾಡಿಯ GVW ಬಂದ್ಬಿಟ್ಟು 11,990. ಇನ್ನು ಪೇಲೋಡ್ ಕೆಪಾಸಿಟಿ ಬಂದ್ಬಿಟ್ಟು 710 ಪಾಸಿಂಗ್ ಇರುತ್ತೆ. ಇನ್ನು ಇಂಜಿನ್ ರಿಲೇಟೆಡ್ ನೋಡೋದಾದರೆ E494 ಇಂಜಿನ್ ಬರುತ್ತೆ, 4 ಸಿಲಿಂಡರ್. ಮತ್ತು ಇನ್ನು ಪವರ್ ನೋಡೋದಾದರೆ 160 ಹಾರ್ಸ್ ಪವರಲ್ಲಿ ಇರುತ್ತೆ ಇದು. ಇನ್ನು ಟಾರ್ಕ್ ಬಂದು 500 ನ್ಯೂಟೋಮೀಟರ್ ಟಾರ್ಕು, 1200 to 1800 RPM ಅಲ್ಲಿ ಇರುತ್ತೆ. ಇನ್ನು ವೀಲ್ ಬೇಸ್ ನೋಡೋದಾದರೆ ಇದರಲ್ಲಿ 17 ಫೀಟು, 19 ಫೀಟು, 20 ಫೀಟು, 22 ಫೀಟು ಮತ್ತು 24 ಫೀಟ್ ಬರುತ್ತೆ. ಇನ್ನು ಟೈರ್ ಸೈಜ್ ನೋಡೋದಾದರೆ 8.25 20 R20 ಟೈರ್ಸ್ ಬರುತ್ತೆ. ಇದರಲ್ಲಿ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು 190 ಲೀಟರ್ ಇದೆ ಮತ್ತು ಆಪ್ಷನಲ್ 425 ಲೀಟರ್ ಇದೆ. ಆಡ್ಬ್ಲೂ ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು 27 ಲೀಟರ್ ಮತ್ತು ಬ್ಯಾಟ್ರಿ ಕೆಪಾಸಿಟಿ ಬಂದು 24 ವೋಲ್ಟ್ಸ್ 100 ಆ್ಯಂಪ್ಸ್ ಬರುತ್ತೆ. ಓವರಾಲಾಗಿ ನೋಡೋದಾದರೆ ಗಾಡಿ ಇದ್ರೆ ಸೂಪರಾಗಿದೆ. ಇನ್ನು ಮೈಲೇಜ್ ವಿಚಾರಕ್ಕೆ ಬಂದರೆ 6 to 7 ಕೊಡುತ್ತೆ. ಬನ್ನಿ ಇಂಟೀರಿಯರ್ ನೋಡೋಣ. ಇನ್ನು ಇಂಟೀರಿಯರಲ್ಲಿ ನೀವು ನೋಡ್ಬೋದು, ಪವರ್ ಸ್ಟೇರಿಂಗ್ ಬರುತ್ತೆ. ಇದು ಟಿಲ್ಟ್ ಆ್ಯಂಡ್ ಟೆಲಿಸ್ಕೋಪಿಕ್ ಅಡ್ಜಸ್ಟಬಲ್ ಪವರ್ ಸ್ಟೇರಿಂಗ್ ಆಗಿರುತ್ತೆ. ಇದು ಹೈಟ್ ತಕ್ಕಂಗೆ ಅಡ್ಜಸ್ಟಬಲ್ ಮಾಡ್ಕೋಬೋದು. ಅಂದಾಗೆ ಇದನ್ನು ಇದು ಬಂದು ಲಾಕಿಂಗ್ ಇರುತ್ತೆ, ನಿಮ್ಗೆ ಅಡ್ಜಸ್ಟ್ ಮಾಡಿದ ಆಮೇಲೆ ಲಾಕ್ ಮಾಡ್ಕೊಬೇಕು. ಆಮೇಲೆ ಇನ್ನು ಕ್ಲಸ್ಟರ್ ಬಂದು ಡಿಜಿಟಲ್ ಕ್ಲಸ್ಟರ್ ಇರುತ್ತೆ. ಇದರಲ್ಲಿ ನಮಗೆ ಫ್ಯೂಯಲ್ ಇಂಡಿಕೇಷನ್ ಆಗಲಿ, ಇದು ಲೆವೆಲ್ ಗೇಜ್ ಆಗಲಿ, ಮತ್ತು ಎಷ್ಟು ಸ್ಪೀಡ್ RPM ಅಲ್ಲಿ ಹೋಗ್ತಾ ಇದೀವಿ ಅಂತಲೂ ಇದರಲ್ಲಿ ಎಲ್ಲನೂ ನೋಡ್ಕೋಬೋದು. ಮತ್ತು ಬ್ಲೋವರ್ ಕೊಟ್ಟಿರ್ತಾರೆ, ಮತ್ತು ಒಂದು ಮ್ಯೂಸಿಕ್ ಸಿಸ್ಟಮ್ ಇದೆ. ಆಗಲೇ ಹೇಳಿದಾಗೆ ನಿಮಗೆ ಗೇರ್ ಬಾಕ್ಸಲ್ಲಿ ನಮಗೆ 2 ಥರ ಬರುತ್ತೆ. 6 ಸ್ಪೀಡ್ ಗೇರ್ ಬಾಕ್ಸು ಮತ್ತು 7 ಸ್ಪೀಡ್ ಗೇರ್ ಬಾಕ್ಸಲ್ಲಿ ಬರುತ್ತೆ. ಇದು ಬಂದು 7 ಸ್ಪೀಡ್ ಗೇರ್ ಬಾಕ್ಸು. ಸೊ ಇದರಲ್ಲಿ ಮ್ಯೂಸಿಕ್ ಸಿಸ್ಟಮ್ ಇನ್ಬಿಲ್ಟಲ್ಲೇ ಬರುತ್ತೆ. 6 ಸ್ಪೀಡಲ್ಲಿ ನಾವು ಅಡಿಷ್ನಲ್ ಆಗಿ ಹಾಕ್ಕೋಬೇಕಾಗುತ್ತೆ. ಇನ್ನು ಓವರಾಲ್ ಒಳಗಡೆ ಕ್ಯಾಬಿನ್ ನೋಡೋದಾದರೆ ಸ್ಪೇಸಿಯಸ್ ಆಗಿದೆ. ಇನ್ನು ಕ್ಯಾಬಿನಲ್ಲಿ ಲೈಟ್ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ ಮತ್ತು ಸನ್ ರೂಫ್ ಕೊಟ್ಟಿರ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಒಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ನಮಸ್ಕಾರ.